ಬೆಳಗಾಂ ಜಿಲ್ಲೆಯ ಅಥಣಿ ತಾಲೂಕು ಅಂಕಳಿಗೆ ಎಂಬ ಊರಿಂದ ಬಂದಂಥ ಸ್ವಾಮಿಗಳು ತಪಸ್ಸು ಮಾಡಿದಂಥ ಜಾಗ ಅಂಕಳಿ ಮಠ ಅಂತ ಕರೀತಾರೆ. ಇಂದೋರು ಅಂಕಳಿ ಮಠ ಅಂತ ಕರೀತಾರೆ. ಏಕಶಿಲಾ ಬಂಡೆ, ಒಂದೇ ಬಂಡೆ 80 ಅಡಿಗಳ ಆಳದಲ್ಲಿ ಗುಹೆ ನಿರ್ಮಾಣ ಮಾಡಿದ್ದಾರೆ. ಈ ಗುಹೆ ಒಳಗಡೆ ಇರಲಿಕ್ಕೆ 3 ದ್ವಾರಗಳು ಬರುತ್ತೆ. ಮೊದಲನೇದಾಗಿ ನಂದಿ ದ್ವಾರ, ಎರಡನೇದು ಗಜದ್ವಾರ, ಮೂರನೇದು ಸಿಂಹದ್ವಾರ ಅಂತ. ಇದೆಲ್ಲ ಜನಪ್ರತಿನಿಧಿಗಳು, ಸಾಮಾನ್ಯ ಜನಗಳು ಬಂದಾಗ ಅವರೆಲ್ಲ ಕುತ್ಕೊಂಡಿಕ್ಕೆ ಪಕ್ಕದಲ್ಲಿರೋದು ಕಣಜಗಳು, ಬಾಗಿಲು ಕಾಣುತ್ತಲ್ಲ, ಒಳಗಡೆ ರೂಢ ಮಾಡಿದ್ದಾರೆ. ಎಲ್ಲ ಕಣಜಗಳು, ಕಾಳು ಕಡೆಗಳು ಕೂಡ ಬಂದಂಥ ಭಕ್ತಿಗೆಲ್ಲ ಅಡಿಗೆ ಉಪ್ಪು ಸಾಮಗ್ರಿಗಳೆಲ್ಲ ಬೇಕಲ್ಲ, ಅದಕ್ಕೂ ಪೂಜೆ ಜಾಗ ಎಲ್ಲಿ ಅವರಿಗೆ ಮೇಲಿಗೆಲ್ಲ ಸ್ಲಾಬ್ ಹಾಕಿ ಮುಂದೆ ಏನಪ್ಪ ಗೈಡ್ ತಗೊಂಡು ಹೋಗ್ಬೇಕು, ಹಂಗೆ ಬಿಡಲ್ಲ. ಇಲ್ಲಾಂದ್ರೆ ಹಿಂದೆ ನೋಡ್ಕೊಂಡ್ ಬರ್ಬೇಕು. ಸೋಮಮಠ ಹೇಳಲಿಕ್ಕೆ ಮೊದಲನೇ ದ್ವಾರ ನಂದಿ ದ್ವಾರ ಅಂತ ಕರೀತಾರೆ. ಎಲ್ಲ ಮದ ಮತ್ಸರ ಕೋಪತಾಪನ ಬಿಟ್ಟು ಶಾಂತವಾಗಿ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಂದಿ ಚಿತ್ರ. ಏಳು ಮೆಟ್ಲುಗಳು ಇದಾವೆ ಸರ್. 7 ಮೆಟ್ಲುಗಳು ಒಂದೇ ಲೆವೆಲ್ ಇಲ್ಲ, ಎತ್ತರ ತಗ್ಗು ಇದಾವೆ. ಅಂದ್ರೆ ಗುಹೆ ಒಳಗಡೆ ಇಳಿಬೇಕಾದ್ರೆ ಮದ ಮತ್ಸರ ಕೋಪ ತಾಪಗಳು ಇಟ್ಕೊಂಡು ಫಾಸ್ಟ್ ಹೇಳಿದ್ರೆ ಬೀಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನವಾಗಿ ಬರಲಿ ಅಂತ ನಂದಿ ಚಿತ್ರ. ಇದು ಸೋಫಾ ನೋಡ್ರಿ, ಹೊರಗಡೆಯಿಂದ ಬಂದಿರ್ತಕ್ಕಂಥ ರಿಸೆಪ್ಷನ್ ಕುತ್ಕೊಳ್ಲಿಕ್ಕೆ ಮಾಡಿರೋದು. ಅಂದ್ರೆ ಸ್ವಾಮಿಗಳು ಒಳಗಡೆ ಧ್ಯಾನ ಮಾಡ್ಬೇಕಾದ್ರೆ ಸಡನ್ ಆಗಿ ಹೋಗ್ಬಿಟ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೊರಗಡೆಯಿಂದ ಬಂದವರಿಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಮಾಡಿರೋಂಥ ರಿಸೆಪ್ಷನ್ ಇದು. ಇದು 14ನೇ ಶತಮಾನದಲ್ಲಿ ಮಾಡಿರೋದು. 600 ವರ್ಷಗಳ ಹಿಂದೆ ನಿರ್ಮಾಣ ಮಾಡುವಂತ ಗುಹೆ ಪರದೇಸಪ್ಪನ ಮಠ ಅಥವಾ ಅಂಕಳಿ ಮಠ ಅಂತ ಕರೀತಾರೆ. ಪರದೇಸಪ್ಪ ಸ್ವಾಮಿಗಳು ಅಂತ ತಪಸ್ ಮಾಡ್ತಿದ್ವಿ. ಈ ಪಕ್ಕದಲ್ಲಿ ಏನ್ ಬಂಡೆ ಕಾಣುತ್ತಲ್ಲ, ಇದೆಲ್ಲ ಪೂರ್ತಿ ಏಕಶಿಲಾ ಬಂಡೆ, ಒಂದೇ ಬಂಡೆ. ಆ ಬಂಡೆ ಕೆಳಗಡೆ ಮಣ್ಣು ತೆಗೆದು ಈ ತರ ಗುಹೆ ನಿರ್ಮಾಣ ಮಾಡೋದು. ಇದು ಗಣೇಶನ ಚಿತ್ರ. ಗುಹೆ ಒಳಗಡೆ ಹೋಗ್ಬೇಕಾದ್ರೆ ವಿಘ್ನಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ವಿಘ್ನ ನಿವಾರಕ ಗಣಪತಿ. ಎರಡನೇ ದ್ವಾರದ ಹೆಸರು ಗಜದ್ವಾರ ಅಂತ. ಸ್ವಲ್ಪ ತಲೆ ಬಗ್ಸ್ಕೊಂಡ್ಬಿಡಿ. ಬಂಡೆ ಇದೆ, ಹಿಂದೆ ಸ್ವಾಮಿಗಳು ಒಳಗಡೆ ತಪಸ್ಸು ಮಾಡ್ಬೇಕಾದ್ರೆ ಬೆಳಕಬೇಕಿತ್ತು ಅಂತ ಎಲ್ಲ ದೀಪಗಳು ಹಚ್ಚಿಟ್ಕೊಳ್ಳಿಕ್ಕೆ ಇವೆಲ್ಲ ದೀಪದ ಗೂಡುಗಳು. ಇದು ಧ್ಯಾನಪೀಠ. ಸ್ವಾಮಿಗಳು ಧ್ಯಾನ ಕುತ್ಕೊಳ್ಳೋಂಥ ಜಾಗ. ಅವ್ರು ಧ್ಯಾನ ಕುತ್ಕೊಂಡಾಗ ಅವ್ರ ಕೈಯಲ್ಲಿ ಇರ್ತಕ್ಕಂಥ ವಸ್ತು ಕಮಲನಲ್ಲಿದ್ದು ಕಟ್ಟೆ. ಅವ್ರು ಧ್ಯಾನ ಮುಗಿದ ನಂತರ ಒಳಗಡೆ ಪೂಜೆ ಮಾಡ್ಲಿಕ್ಕೆ ಶಿವಲಿಂಗ. ಬೇಗಡೆ ಎಲ್ಲ ಒಂದೇ ಬಂಡೆ ನೋಡಿ ಎಲ್ಲ ಪೂರ್ತಿ. ಅವತ್ತಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ, ಗಾರೆ ಪ್ಲಾಸ್ಟಿಕ್ ಮಾಡೋ ಸರ್ ಮಾಡ್ತಾರೆ ಅಂತ ಕರೀತಾರೆ. ಮರಳು, ಸುಣ್ಣ, ಇಟ್ಟಿಗೆ, ಬೆಲ್ಲ, ಕೋಳಿ ಮೊತ್ತ ಎಲ್ಲ ಹರಿದ್ಬಿಟ್ಟು ಈ ಥರ ನೈಸ ಪ್ಲಾಸ್ಟಿಕ್ ಮಾಡಿ ನೋಡ್ರಿ. ಸಿಮೆಂಟ್ ಇದ್ದಂಗೆ ನೈಸ್ ಹಾಕಿ. ಈ ಗುಹೆ ಒಳಗಡೆ ಈ ಥರ ಒಂದು 16 ಬಾಗಿಲುಗಳಿದಾವೆ. ಯಾವ ಬಾಗಿಲಲ್ಲಿ ಹೋಗಿ ಯಾವ ಬಾಗಿಲ ಬರ್ತೀವಿ ನಿಮಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಇದು ನೋಡಿ ನೀರಿನ ತೊಟ್ಟಿ. ಸ್ವಾಮಿಗಳಿಗೆ ಸ್ನಾನ ಗೃಹ ಅಂತ ಕರೀತಾರೆ. ಕುತ್ಕೊಂಡು ಸ್ನಾನ ಮಾಡುವಂತ ಜಾಗ. ಇದು ನೀರಿನ ತೊಟ್ಟಿ, ನೀರು ಸಂಗ್ರಹ ಮಾಡಕ್ಕೆ. ನೀರು ಬರ್ಲಿಕ್ಕೆ ಅದು ಹೋಲ್ ಬಿಟ್ಟಿರೋದು. ಮೇಲ್ಗಡೆಯಿಂದ ನೀರು ಬಂದ್ಬಿಟ್ಟು ಈ ನೀರಿನ ತೊಟ್ಟಿಯಲ್ಲಿ ನೀರು ಸಂಗ್ರಹ ಆಗೋದು. ಸ್ವಾಮಿಗಳಿಗೆ ಇದನ್ನು ಸ್ನಾನ ಗೃಹ ಅಂತ ಕರೆಯಲಾಗಿದೆ. ನೀರು ಎಲ್ಲಿಂದ ಬರುತ್ತೆ? ಮೇಲೆ ಈ ಬಂಡೆ ಮೇಲ್ಗಡೆಯಿಂದ ಸ್ಟಾಕ್ ಮಾಡೋರು, ಅಲ್ಲಿ ಬಟ್ಟೆ ಇಡೋರು. ನೀರು ಬೇಡ ಅಂತ ಬಟ್ಟೆ ತೆಗೆದಾಗ ನೀರಲ್ಲಿಂದ ಬಂದು ಸ್ಟಾಕ್ ಆಗೋದು. ನೀರು ಬೇಡ ಅಂದ್ರೆ ಮುಚ್ಚೋರು, ಟ್ಯಾಪ್ ತರ. ಇದು ಸ್ವಾಮಿಗಳಿಗೆ ಲೈಬ್ರರಿ, ಗ್ರಂಥಾಲಯ. ಈ ಕಟ್ಟೆಗಳ ಮೇಲೆಲ್ಲ ಗ್ರಂಥಗಳನ್ನ ಜೋಡಿಸಿಟ್ಕೊಂಡ್ಬಿಟ್ಟು ಇಲ್ಲೆಲ್ಲ ದೀಪಗಳು ಹಚ್ಚಿಟ್ಕೊಂಡು ದೀಪದ ಬೆಳಕಿನಲ್ಲಿ ಗ್ರಂಥ ಓದೋರು. ಗ್ರಂಥ ಓದಿ ಧ್ಯಾನ ಮಾಡಿ ಬೇಜಾರಾದ್ರೆ ಕೆಲವು ಗಿಡದ ಎಲೆ, ಬೇರು, ಹೂಗಳನ್ನ ತಂದು ಚೆನ್ನಾಗಿ ಅರೆದ್ಬಿಟ್ಟು ಬಣ್ಣ ತಯಾರು ಮಾಡಿ ಈ ತರ ಗೋಡೆಗಳ ಮೇಲೆಲ್ಲ ಪೇಂಟಿಂಗ್ ಮಾಡೋರು. ಎಲ್ಲ ನೋಡ್ರಿ, 400-500 ವರ್ಷಗಳ ಕಾಲ ಹಳೆಯದಾದಂಥ ಪೇಂಟಿಂಗ್ಸ್. ಕ್ರಮೇಣ ಎಲ್ಲ ನಶಿಸಿ ಹೋಗಿದಾವೆ. ಸ್ವಲ್ಪ ಪ್ರಮಾಣದಲ್ಲಿ ಪೇಂಟಿಂಗ್ ಇದೆ. ಇದು ವಿಭೂತಿಯನ್ನು ಇಡ್ಲಿಕ್ಕೆ ಮಾಡಿರೋಂಥ ಕಟ್ಟೆ, ವಿಭೂತಿ ಕಟ್ಟೆ ಅಂತ. ಇದ್ರ ಮೇಲೆ ತೋರಣದ ಆಕಾರದಲ್ಲಿ, ಡೈಮಂಡ್ ಶೈಲಿಯಲ್ಲಿ, ಬಳ್ಳಿ ಆಕಾರದಲ್ಲಿ, ಹೂವಿನ ಆಕಾರದಲ್ಲಿ, ನವಿಲಿನ ಆಕಾರದಲ್ಲೆಲ್ಲ ಆರ್ಕಿಟೆಕ್ಟ್ ಮಾಡ್ಯಾರ. ಮನೆಗಳಲ್ಲಿ ಆ ಥರ ವಾಲ್ ಪೋಸ್ಟ್ಗಳನ್ನ ಹಚ್ತೀವೋ ಗುಹೆಯ ಸೌಂದರ್ಯತೆಗೋಸ್ಕರ ಡಿಸೈನ್ ಮಾಡಿದಾರಲ್ಲ. ಅಲ್ಲಿ ಹೋಗಿದ್ವಿ ನಾವು ಸ್ನಾನಗೃಹಕ್ಕೆ. ಸ್ನಾನಗೃಹಕ್ಕೆ ಹೋಗಿ ಡ್ರಾಯಿಂಗ್ ರೂಮ್ಗೆ ಹೋಗಿ ಹಿಂಗೆ ಬಂದ್ವಿ. ಈ ಮೇಲ್ಗಡೆ ಬಂಡೆ ತಗಲಿಕ್ಕೆ ಸ್ವಲ್ಪ ತಲೆ ಬಿಚ್ಕೊಂಡು
ಇದು ಸ್ವಾಮಿಗಳಿಗೆ ಮಲಗುವಂತ ಕಾಟ್. ಇದ್ರ ಮೇಲೆ ಒಂದು ಮರದ ಹಲಿಗೆ ಹಾಕಬಿಟ್ಟು ಮರದ ಹಲಿಗೆ ಮೇಲೆ ಮಲಗೋರು ಅಥವಾ ಪಲ್ಲಕ್ಕಿ ಅಂತಲೂ ಕರೀತಾರೆ. ಬೇಸಿಗೆ ಕಾಲದಲ್ಲೆಲ್ಲ ಬಂಡೆಗಳು ಕೆಳಗಿನಿಂದ ತುಂಬಾ ಹೀಟ್ ಅನ್ಸೋದು, ಕೆಳಗಡೆ ಎಲ್ಲ ನೀರು ತುಂಬಿಟ್ಟು ಮೇಲ್ಗಡೆ ಮರದ ಹಲಿಗೆ ಹಾಕೊಂಡು ಮಲ್ಕೊಳ್ಳೋರು. ವಾಟರ್ ಬೆಡ್ ತರ ತಂಪಾಗಿರೋದು, ಕೂಲಾಗಿ. ಒಳಗಡೆ ಇರೋದು ಬೆಡ್ರೂಮ್, ಏಕಾಂತ ಗೃಹ. ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲಿದೆ. ಸ್ವಾಮಿಗಳಲ್ಲಿ ಮಲಗಿದ್ದಾಗ ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಕರೆಸ್ಪಾಂಡೆನ್ಸ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಕಿಟಕಿ ತರ ಬಿಟ್ಟಿದ್ದಾರೆ. ಹೊರಗಡೆ 2 ದೀಪಗಳನ್ನ ಹಚ್ಚಿಡ್ಲಿಕ್ಕೆ ಜಾಗ ಮಾಡಿ. ದೀಪಗಳು ಹಚ್ಚಿಟ್ಟಾಗ ದೀಪದ ರಿಫ್ಲೆಕ್ಟ್ ನಿಮಗೆ ಬೀಳುತ್ತೆ, ನೀವ್ಯಾರು ಅಂತ ಒಳಗಡೆ ಕಾಣುತ್ತೆ. ಒಳಗಡೆ ಯಾರಿದ್ದಾರೆ ಅಂತ ನಿಮಗೆ ಕಾಣ್ತಿರ್ಲಿಲ್ಲ. ಅಲ್ಲಿಂದನೇ ಕರೆಸ್ಪಾಂಡೆನ್ಸ್ ಮಾಡಿ ಕಳಿಸ್ಬಿಡೋದು. ಇದು ಸ್ವಾಮಿಗಳಿಗೆ ಕುತ್ಕೊಳ್ಳೋಂತ ಸಿಂಹಾಸನ ಅಥವಾ ಗದ್ದಿಗೆ ಪೀಠ ಅಂತ ಕರೀತಾರೆ. ಮಠ ಮಾನ್ಯಗಳಿಗೆ ಹೋದಾಗೆಲ್ಲ ಸ್ವಾಮಿಗಳು ಕುತ್ಕೊಳ್ಳೋ ಪೀಠ ಮಾಡಿರ್ತಾರಲ್ಲ ಆ ತರ. ಹಿಂದಗಡೆ ವೀರಭದ್ರ, ಆ ಕಡೆ ಈ ಕಡೆ ದಕ್ಷ ಬ್ರಹ್ಮರ ಚಿತ್ರಗಳಿದ್ದು, ಅದರೊಳಗಡೆ ಎಲ್ಲ ಡೈಮಂಡ್ಗಳು ಇಟ್ಟಿರ್ತಾರೆ, ಬಂಗಾರ ಇಟ್ಟಿರ್ತಾರೆ ಅಂತೆಲ್ಲ ಹಾಳು ಮಾಡಿದ್ದಾರೆ. ಸ್ವಾಮಿಗಳಿಗೆ ಕುತ್ಕೊಂಡಂತ ಸಂದರ್ಭದಲ್ಲಿ ಪಾದಗಳನ್ನ ಮುಂಭಾಗದಲ್ಲಿ ಇಟ್ಟಾಗ ಪಾದಗಳಿಗೆ ನಮಸ್ಕರಿಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಂದು ಪದ್ಧತಿ. ವೀರಭದ್ರ ಸಿಂಹಾಸನ ಅಂತ ಕರೀತಾರೆ ಇದನ್ನ. ಇಲ್ಲೆಲ್ಲ ಡಿಸೈನ್ ಮಾಡ್ಯಾರ ನೋಡ್ರಿ, ಎಲ್ಲ ಮಾವಿನ ಎಲೆ ತೋರಣದ ಆಕಾರದಲ್ಲಿ ಹೂವಿನ ಅಲಂಕಾರನ ಮಾಡೋರು. ಸ್ವಾಮಿಗಳಿಗೆ ಕೂತ್ಕೊಳ್ಬೇಕಾದ್ರೆ ಒಂದು ಹಬ್ಬದ ವಾತಾವರಣ ಇರೋದು. ಆ ಕಡೆಯಿಂದ ನೋಡಿದ್ರೆ ಬೆಡ್ರೂಮ್ ಅಂತ. ಇದು ಏಕಾಂತ ಗೃಹ, ಮಲಗಲಿಕ್ಕೆ ಮಾಡಿರುವಂತ ಜಾಗ. ಇವಾಗ ನಾವು ನಂದಿ ದ್ವಾರದಲ್ಲಿ ಬಂದ್ವಿ, ಗಜದ್ವಾರದಲ್ಲಿ ಬಂದ್ವಿ. ಈಗ ಸಿಂಹದ್ವಾರದಲ್ಲಿ ಇಳಿಬೇಕು. ಇಲ್ಲೊಂದು ಸ್ವಲ್ಪ ಕುತ್ಕೊಂಡು ಇಳಿಬೇಕು, ನಿಧಾನಕ್ಕೆ ಬರ್ರಿ. ಈ ಕಡೆಯಲ್ಲಿ ಏನಿದೆ? ಅದು ಶಾರ್ಟ್ ಕಟ್ ಸರ್. ಅಲ್ಲಿ ತೋರಿಸ್ತೀನಿ ಆ ದಾರಿನ. ನೀವು ಸ್ವಲ್ಪ ಕುತ್ಕೊಂಡು ಇಳಿದ್ವಿ. ಮೇಲೆ ಮೇಲೆ ತಲೆ ಹುಷಾರಿ. ನಿಧಾನ ಬನ್ನಿ ಸರ್. ಇದನ್ನ ಗುಪ್ತ ಸಮಾಲೋಚನಾ ಮಂದಿರ, ಸೀಕ್ರೆಟ್ ರೂಮ್ ಅಂತ ಕರೀತಾರೆ. ಯಾರಾದ್ರೂ ರಾಜ ಮಹಾರಾಜರು ಬಂದಂತ ಸಂದರ್ಭದಲ್ಲಿ ಏನಾದ್ರು ಸೀಕ್ರೆಟ್ ಮಾತಾಡ್ಬೇಕಂದ್ರೆ ಇಲ್ಲಿ ಕರ್ಕೊಂಡ್ಬರೋರು. ಇಲ್ಲಿ ಕುತ್ಕೊಂಡು ಮಾತಾಡೋರು, ಡಿಸ್ಕಷನ್ಸ್ ಮಾಡೋರು, ದೀಪಗಳು ಹಚ್ಚಿಟ್ಕೊಂಡು. ಯಾರಾದ್ರೂ ಬರ್ತೀರ ಅಂತ ಗೊತ್ತಾದ ತಕ್ಷಣ ಇಲ್ಲಿ ಹಚ್ಚಿಟ್ಟಿರೋ ದೀಪಗಳನ್ನೆಲ್ಲ ಆಫ್ ಮಾಡ್ಬಿಡೋರು. ಯಾರಿದ್ದಾರೆ ಅಂತ ಕಾಣ್ತಿರ್ಲಿಲ್ಲ. ಈಗ ನಾವೆಷ್ಟೇ ಕೂಗಿದ್ರು ಮೇಲೆ ಕೇಳಿಸಲ್ಲ, ಮೇಲಿರೋರು ಎಷ್ಟೇ ಕೂಗಿದ್ರು ನಮಗೆ ಕೇಳಿಸಲ್ಲ. ಕುತ್ಕೊಳ್ರಿ 2 ಸೆಕೆಂಡ್. ಲೈಟ್ ಆಫ್ ಮಾಡ್ತೀರಾ, ತೋರಿಸ್ತೀನಿ ಪಿಚ್ ಡಾರ್ಕ್ ಹೆಂಗಿರುತ್ತೆ ಅಂತ. ಕಗ್ಗತ್ತಲ್ಲಿ ನೋಡ್ರ ಜೀವನ ಹೆಂಗಿರುತ್ತೆ ಅಂತ 2 ಸೆಕೆಂಡ್ ನೋಡ್ಬೋದು. ರೆಡಿ? ಆಫ್ ಮಾಡ್ತಾ. ರೆಡಿ? 1 2 3.